ಬೀದಿ ನಾಯಿಗಳನ್ನು ನಿಯಂತ್ರಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಸರ್ಕಾರ ನಾಯಿಗಳ ಆರೈಕೆ ಕೇಂದ್ರ ಆರಂಭಿಸಿದೆ. ಆದರೆ ಕೇವಲ ಕಾಟಾಚಾರಕ್ಕೆ ಆರಂಭಿಸಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇತ್ತೀಚೆಗೆ ಬೀದಿ ನಾಯಿಗಳು ಮನುಷ್ಯರನ್ನ ಕಂಡ್ರೆ ರಕ್ಕಸ ರೂಪ ತಾಳುತ್ತಿವೆ. ಏಕಾಏಕಿ ದಾಳಿ ಮಾಡಿ ಜನರ ಜೀವ ತೆಗೆಯುತ್ತಿವೆ. ಬೀದಿ ನಾಯಿಗಳ ದಾಳಿ ಕುರಿತು ಕಳವಳ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್ ಕೂಡ ನಾಯಿಗಳ ನಿಯಂತ್ರಣಕ್ಕೆ ಸೂಚನೆ ನೀಡಿದೆ. ಇದರಿಂದ ಎಚ್ಚೆತ್ತಿರುವ ರಾಜ್ಯ ಸರ್ಕಾರ ನಾಯಿಗಳ ಆರೈಕೆ ಕೇಂದ್ರ, ಸಂತಾನಹರಣ ಚಿಕಿತ್ಸೆ, ಚುಚ್ಚುಮದ್ದುವಂತಹ ಕ್ರಮಗಳನ್ನು ಕೈಗೊಂಡಿದೆ. ಕೊಪ್ಪಳ ತಾಲೂಕಿನ ಭಾಗ್ಯನಗರದಲ್ಲಿ ನಾಯಿಗಳ ಆರೈಕೆ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಆದರೆ ಇದುವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಭಾಗ್ಯನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 540 ಬೀದಿ ನಾಯಿಗಳು ಇವೆ. ಬೀದಿ ನಾಯಿಗಳ ನಿಯಂತ್ರಣಕ್ಕಾಗಿ ಪಟ್ಟಣ ಪಂಚಾಯಿತಿ ವತಿಯಿಂದ ನಾಯಿಗಳ ಆರೈಕೆ ಕೇಂದ್ರ ತೆರೆಯಲಾಗಿದೆ. ಆದರೆ ಇದುವರೆಗೂ ಒಂದು ನಾಯಿಯನ್ನು ಕೂಡ ಹಿಡಿದು ಕೇಂದ್ರದಲ್ಲಿ ಆರೈಕೆ ಮಾಡಿಲ್ಲ. ಬೆಂಗಳೂರು ಮೂಲದ ಬಾಪಿನ ದಿಲೀಪ್ ಅನಿಮಲ್ ರೇಡ್ಸ್ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿದೆ. ಈ ಸಂಸ್ಥೆಯವರು ತಾಂತ್ರಿಕ ಕಾರಣ ಹೇಳಿಕೊಂಡು ಇಲ್ಲಿಯವರೆಗೂ ಆರೈಕೆ ಕೇಂದ್ರ ಆರಂಭಿಸಿಲ್ಲ. ಬೇಗನೆ ಕೇಂದ್ರ ಆರಂಭಿಸಿ ಅಂತ ಜನರು ಆಗ್ರಹಿಸಿದ್ದಾರೆ. ಹಾಲು ತರ್ಲಿಕ್ಕೆ ಹೋಗಿದ್ರು, ಅವ್ರನ್ನ ಓಡಾಡಿಸ್ಕೊಂಡು ಕಡ್ಲಿಕ್ಕೆ ಬಂದಿತ್ತು ಅಂತ ಹೆಚ್ಚು ಪ್ರಕರಣಗಳು ಭಾಗ್ಯನಗರದಲ್ಲಿ ನಡೀತಾ ಇದ್ದಾವೆ. ಸುಪ್ರೀಂ ಕೋರ್ಟ್ ಆದೇಶ ಅನ್ವಯ ಸುಮಾರು 6 ತಿಂಗಳ ಹಿಂದೆಯೇ ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಶ್ವಾನಗಳ ಆರೈಕೆ ಕೇಂದ್ರವನ್ನು ಮಾಡಿದ್ದಾರೆ. ಅದನ್ನು ಶೀಘ್ರದಲ್ಲೇ ಪ್ರಾರಂಭಗೊಳಿಸಿ ಆ ನಾಯಿಗಳನ್ನು ಸುರಕ್ಷತೆಯನ್ನು ಮಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಪರಿಣಿತ ಏಜೆನ್ಸಿಯವರ ಹುಡುಕಾಟವನ್ನು ಮಾಡಿ ಈಗಾಗಲೇ ನಾವು ಕಾರ್ಯಾದೇಶ ಪತ್ರವನ್ನು ಸಹ ನಾವು ನೀಡಿದ್ದೇವೆ. ಬೇಗ ಆಗಬೇಕು ಅನ್ನೋದೇ ನಮ್ಮೆಲ್ಲರೂ ಒತ್ತಡ. ಆ ಒಂದು ಉದ್ದೇಶದಿಂದಲೇ ನಾವು ಸ್ಥಳೀಯ ಮುಖ್ಯಾಧಿಕಾರಿಗಳಿಗೆ ಮತ್ತು ಸಂಬಂಧಿಸಿದ ಚೀಫ್ ಜೈಗಳಿಗೆ ಒತ್ತಡ ಹಾಕಿ ಅವರನ್ನು ನಿನ್ನೆ ಕರೆ ಕಳಿಸಿ ಅವರಿಗೆ ಆದಷ್ಟು ಶೀಘ್ರವೇ ಕಾರ್ಯ ಮಾಡಲಿಕ್ಕೆ ಒತ್ತಾಯವನ್ನು ಹಾಕಿದ್ದೇವೆ. ಈ ಕುರಿತು ಈಗಾಗಲೇ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡಿ ಸಂಬಂಧಿಸಿದ ಅಧಿಕಾರಿಗಳ ಗಮನ ಸೆಳೆಯಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೊಪ್ಪಳ ಜಿಲ್ಲಾಧಿಕಾರಿ, ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಶೀಘ್ರ ನಾಯಿ ಆರೈಕೆ ಕೇಂದ್ರ ಆರಂಭಿಸಲಾಗುವುದು ಅಂತ ಹೇಳಿದ್ದಾರೆ. ಬರೀ ತೊಗೊಂಡಿರೋದಲ್ಲ, ನಮ್ಮವರು ಕ್ರಾಸ್ ಚೆಕ್ ಮಾಡಿದಾಗ ಅವರು ಅದನ್ನು ಸಾಕ್ತಾ ಇದ್ದಾರೆ. ಸೊ ಬೀದಿ ನಾಯಿ ಇದ್ದದೀಗ ಮನೆ ನಾಯಿಯಾಗಿ ಪರಿವರ್ತನೆ ಆಗಿದೆ. ಸೊ ಆ ರೀತಿ ಯಲಬುರ್ಗಾ, ಕೊಕ್ನೂರು ಇರ್ಬೋದು, ಇವನ್ ಕಾರಟಗಿ ಇರ್ಬೋದು, ಗಂಗಾವತಿ ಎಲ್ಲ ಕಡೆಗೂ ಕೂಡ ಆಗಿದೆ. ಭಾಗ್ಯನಗರ ಸ್ವಲ್ಪ ಟೆಂಡರಲ್ಲಿ ವಿಳಂಬ ಆಗಿದೆ. ಅದು ಕೂಡ ಕಾರ್ಯಾರಂಭ ಮಾಡ್ತದೆ. ಒಟ್ನಲ್ಲಿ ನಾಯಿಗಳ ನಿಯಂತ್ರಣಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದ್ದು, ಆದಷ್ಟು ಬೇಗ ನಾಯಿಗಳ ಆರೈಕೆ ಕೇಂದ್ರ ತೆರೆಯಲು ಕ್ರಮ ವಹಿಸಬೇಕಾಗಿದೆ. ಶರಣಪ್ಪ ಬಚ್ಚಲಾಪುರ, ನ್ಯೂಸ್ 18 ಕೊಪ್ಪಳ.